ಸಿಗರೇಟ್ ಅಂದರೆ ಸಿಗರೇಟು, ಬೇಕಾದಾಗ ಟೀ ಕಾಫಿ. ನೀವೊಬ್ರು ಆಫೀಸರ್ ಆಗಿ ಹಿಂಗೆಲ್ಲ ಮಾತಾಡ್ಬೋದಾ ಸರ್? ಬೇಕಾದ ಹೋಟೆಲ್ನಿಂದ ಬಿರಿಯಾನಿ ತರಿಸ್ಕೊತಾರ್ರಿ ಇವ್ರು, ಊಟ ತರಿಸ್ಕೊತಾರ ನಾನ್ ವೆಜ್ಜು. ಕೊಡ್ಲೇಬೇಕು. ಜೈಲ್ ಮ್ಯಾನ್ಯುವಲ್ ಪ್ರಕಾರ ವಾರಕ್ಕೆ ಒಂದೇ ದಿವಸ ನಾನ್ ವೆಜ್ ಊಟ. ಇಲ್ಲ ಹಂಗಲ್ಲ, ಯಾವಾಗ ಬೇಕು ಅವಾಗ ಬರುತ್ತೆ. ನಾವೇನೋ ಪುಕ್ಸಟ್ಟೆ ತಗೊಂಡಿಲ್ಲ, ಕೈ ತುಂಬಾ ಕಾಸು ಕೊಟ್ಟಿದ್ದೀವಿ. ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕುತ್ಕೊಂಡಿರುವಂಥ, ಚೇರ್ ಮೇಲೆ ಕುತ್ಕೊಂಡಿರುವಂಥ ಫೋಟೋ ಕಮೆಂಟ್ಗಳನ್ನು ನೋಡ್ಬೇಕು. ಅಬ್ಬಾ ಹೊಟ್ಟೆವರಿ ನಿನಗೆ. ನೋಡ್ರಿ ನಮ್ಮ ಬಾಸ್ ಎಲ್ಲಿದ್ರು ಬಾಸೇ, ಹೆಂಗಿದಾರ ನಮ್ಮ ಬಾಸು ಅಂತ. ನೋಡ್ರಿ ನಮ್ಮ ಬಾಸ್ ಹೆಂಗಿದ್ದಾರೆ ಅಂತ. ಅದಕ್ಕಿಂತಲೂ ತಮಾಷೆ ಹೇಳ್ತೀನಿ ನಾನು ನಿಮಗೆ. ಆಸ್ ಲಾಂಗ್ ಆಸ್ ಹಿ ಅಲೈವ್ ಹಿ ಇಸ್ ದ ಕಿಂಗ್ ಅನ್ನೋ ಥರ ಏನೋ. ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಮೊನ್ನೆ ಸುದ್ದಿ ಬಂತು, ಈತ ಅಕ್ಯೂಸ್ ನಂಬರ್ 2, ಈಗ A2 ಅಂತಾರೆ. ಕೇಳಕ್ ಬೇಡ. ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂದರೆ ನೋಡಿ, ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅಂತೂ ಆಫ್ಟರ್ ಆಲ್ ನೀನು ಮಂತ್ರಿನ ನಿಲ್ಲಿಸಿ ಅವಮಾನ ಮಾಡ್ತಾ ಇದೀಯ. ಇದನ್ನ ನಿಮಗೆ ಕಥೆ ಹೇಳ್ತಾ ಹೋಗ್ತೀನಿ ಈಗ. ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ. ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ, ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ. 2007 ನಂಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ನಾನು ಅವಾಗಷ್ಟೇ ಕ್ರೈಮ್ ರಿಪೋರ್ಟರ್ ಆಗಿ ಸುವರ್ಣಕ್ಕೆ ಜಾಯ್ನ್ ಆಗಿದ್ದೆ. ನಿಲ್ಸ್ರಿ, ಹೀಗೆ ಸಂಬಂಧ ಇಲ್ಲದೆ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಆವಾಗಲೇ ಬೆಳಗಾವಿ ಜೈಲು ಒಳಗಿನ ಇಂಥ ದೃಶ್ಯವನ್ನ ಪ್ರಸಾರ ಮಾಡಿದ್ದೆ ನಾನು. ಹೊಡಿರಿ ಚಪ್ಪಾಳೆ, ಹೊಡಿರಿ. ಪ್ರೊಸೀಡ್. ಬ್ಲೌಸ್ನ ಐರನ್ ಮಾಡ್ತಾ ಒಬ್ಬ ಕೈದಿ ತೋರಿಸ್ತಾನೆ ಮೊಬೈಲ್ ಮುಂದೆ, ಹೆಂಗೆ ಬ್ಲೌಸ್ ಐರನ್ ಮಾಡ್ತಾ ತೋರಿಸಿದ್ದ, ಹೆಂಗೆ ಅಲ್ಲಿಂದ ಹಿಡಿದು ಒಳಗೆ ಇಸ್ಪೀಟು, ಗಾಂಜಾ, ಸಿಗರೇಟ್ ಬೆಳಗಾವಿ ಜೈಲಿಗೆ ತೋರಿಸಿದ್ದಾನೆ. ನಿನಗೆ ಗೊತ್ತೇನೆ? ನನಗೆ ಗೊತ್ತಿಲ್ಲ ಕಣ. ಆವಾಗಿನಿಂದ ಇಲ್ಲಿ ತನಕ ಒಂದು 4 ದಿವಸ ಸ್ಟ್ರಿಕ್ಟ್ ಆಗುತ್ತೆ, ಆಮೇಲೆ ಎಲ್ಲ ನಾರ್ಮಲ್ ಆಗುತ್ತೆ. ಕೈಲಾಗ್ದಿದ್ದವ್ರು ಬಾಯಿ ತುಂಬಾ ಮಾತಾಡ್ತಾರೆ. ಮತ್ತೆ